ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸಸ್ಯ ಹಾರ್ಮೋನುಗಳ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ. ಸಸ್ಯ ಹಾರ್ಮೋನುಗಳು, ಅವುಗಳ ಕಾರ್ಯಗಳು. ಮೊದಲಾಗಿ ಸಸ್ಯ ಹಾರ್ಮೋನುಗಳು ಎಂದರೇನು ಅಂತ ಗೊತ್ತಿರಬೇಕು. ಸಸ್ಯಗಳಲ್ಲಿ ಇರುವಂತಹ ರಾಸಾಯನಿಕಗಳನ್ನು ನಾವು ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ. ವಿವಿಧ ಚಟುವಟಿಕೆಯನ್ನು ನಡೆಸಲು ಮಾನವರಲ್ಲಿ ಯಾವ ರೀತಿ ರಾಸಾಯನಿಕಗಳು ಕಾರ್ಯವನ್ನು ನಿರ್ವಹಿಸುತ್ತವೆ, ಅದೇ ರೀತಿ ಸಸ್ಯಗಳಲ್ಲಿ ಕೂಡ ಏನಪ್ಪ ಅಂದರೆ ಹಾರ್ಮೋನುಗಳು, ರಾಸಾಯನಿಕಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಆ ರಾಸಾಯನಿಕಗಳನ್ನು ನಾವು ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ. ಮೊದಲನೇದಾಗಿ ಆಕ್ಸಿನ್ ಇದು ಕಾಂಡದ ತುದಿಯಲ್ಲಿ ಸ್ರವಿಸಿ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯುವಂತೆ ಮಾಡುತ್ತದೆ. ಕಾಂಡದ ತುದಿಯನ್ನು ಹೆಚ್ಚಿಸುತ್ತದೆ. ಆಕ್ಸಿನ್ ಇದನ್ನು ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಆಕ್ಸಿನ್ ಕಾಂಡದ ತುದಿಯಲ್ಲಿ ಸ್ರವಿಸಿ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯುವಂತೆ ಮಾಡುತ್ತದೆ, ಕಾಂಡದ ತುದಿಯನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಬರೋದು ಎರಡನೇದು ಜಿಬ್ಬರ್ಲಿನ್. ಸ್ವಲ್ಪ ದೊಡ್ಡದು ಮಾಡೋಣ ಇದನ್ನು. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ, ಹೂವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಜಿಬ್ಬರ್ಲಿನ್ ಇದು ಕೂಡ ಒಂದು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಕಾಂಡದ ಬೆಳವಣಿಗೆ ಮತ್ತು ಹೂವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಬರೋದು ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಹಣ್ಣು ಮತ್ತು ಬೀಜಗಳಲ್ಲಿ ಕೋಶಗಳ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಆಕ್ಸಿನ್ ಆಗಿರ್ಬೋದು, ಜಿಬ್ಬರ್ಲಿನ್ ಆಗಿರ್ಬೋದು ಅಥವಾ ಸೈಟೋಕೈನಿನ್ ಆಗಿರ್ಬೋದು, ಇವುಗಳನ್ನು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಬೆಳವಣಿಗೆಯ ಹಾರ್ಮೋನುಗಳು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್. ಆಕ್ಸಿನ್ ಕಾಂಡದ ಬೆಳವಣಿಗೆ, ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ ಮತ್ತು ಹೂವಿನ ಬೆಳವಣಿಗೆ, ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಹಣ್ಣು ಮತ್ತು ಬೀಜಗಳಲ್ಲಿ. ನೆಕ್ಸ್ಟ್ ಬರೋದು ಅಬ್ಸೆಸಿಕ್ ಆಮ್ಲ. ಇದನ್ನು ನಾವು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಅಂತ ಕರಿತೀವಿ. ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಅಬ್ಸೆಸಿಕ್ ಆಮ್ಲ. ಇದು ಬೀಜಗಳಲ್ಲಾಗಿರ್ಬೋದು ಅಥವಾ ಮೊಗ್ಗಿನಲ್ಲಿ ಆಗಿರ್ಬೋದು. ಮೊಗ್ಗುಗಳು ಉದುರುವಿಕೆ, ಎಲೆಗಳ ಬಾಡುವಿಕೆಗೆ ಇದು ಕಾರಣವಾಗುತ್ತದೆ. ಯಾವುದು? ಅಬ್ಸೆಸಿಕ್ ಆಮ್ಲ. ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಅಥವಾ ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಅಂತ ಕೇಳ್ಬೋದು. ಅದು ಅಬ್ಸೆಸಿಕ್ ಆಮ್ಲ. ಇದಿಷ್ಟು ಸಸ್ಯ ಹಾರ್ಮೋನುಗಳು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸೆಸಿಕ್ ಆಮ್ಲ. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಇವು ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಅದೇ ರೀತಿ ಅಬ್ಸೆಸಿಕ್ ಆಮ್ಲ ಇದು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ, ಅಂದರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಅಂತ ಕರಿತೇವೆ. 1 ಅಂಕಗಳಿಗೆ ಭಾಳಷ್ಟು ಬಾರಿ ಕೇಳಿರುವಂತಹ ಪ್ರಶ್ನೆಗಳು. ಆಕ್ಸಿನ್ನ ಕಾರ್ಯ ಬರೆಯಿರಿ ಅಥವಾ ಜಿಬ್ಬರ್ಲಿನ್. ಕೆಲವೊಂದು ಸಲ ಕಾರ್ಯವನ್ನು ಕೊಟ್ಟು ಆಮೇಲೆ ಅದು ಯಾವ ಹಾರ್ಮೋನ್ ಅಂತ ಕೇಳ್ತಾರೆ. ಉದಾಹರಣೆಗೆ ಕಾಂಡದ ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನ್ ಯಾವುದು, ಈ ರೀತಿ ಕೇಳ್ಬೋದು. ಆಕ್ಸಿನ್. ಸಸ್ಯ ಹಾರ್ಮೋನ್ ಮತ್ತು ಅವುಗಳ ಕಾರ್ಯಗಳು.